ಮೊನ್ನೆ 11ನೇ ತಾರೀಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವ ಒಬ್ಬರು ವ್ಯಕ್ತಿ ನಮ್ಮ ಪ್ರಜ್ವಲ್ ಕುಮಾರ್ ಅವರಿಗೆ 6 ತಿಂಗಳ ಹಿಂದೆ ಒಂದು ಯಕ್ಷತಿಲಿಕೆ ಎನ್ನುವ ಕಾರ್ಯಕ್ರಮ ಪ್ರಸಾರವಾಗಿತ್ತು. ಅದರ ಟೈಟಲ್ ಬುರುಡೆ ಗ್ಯಾಂಗ್ ಅನ್ನೋ ಟೈಟಲ್ ಇಟ್ಟಿದ್ರು. ಅದರ ಬಗ್ಗೆ ಪ್ರಜ್ವಲ್ ರವರಲ್ಲಿ ಮೊನ್ನೆ ಇವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಫೋನ್ ಅಲ್ಲಿ ಮಾತಾಡಿದ್ದಾರೆ. ಅದನ್ನು ಇವರು ರೆಕಾರ್ಡ್ ಮಾಡಿಕೊಂಡಿದ್ರು. ಅದರಲ್ಲಿ ಕಲಾವಿದರ ಹೆಸರನ್ನು ಉಲ್ಲೇಖಿಸಿ ಅಂದ್ರೆ ಸುಂದರ್ ರೈ ಮಂದಾರ ಮತ್ತೆ ದಿನೇಶ್ ಶೆಟ್ಟಿಗಾರ್ ಇವರು ಪ್ರಜ್ವಲ್ ಕುಮಾರ್ ಇವರ ತಂದೆ ತಾಯಿಗಳೆಲ್ಲ ಹೆಂಡತಿ ತಂದೆ ತಾಯಿಗಳಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ. ಅದಕ್ಕಾಗಿ ನಾನು ಸುಂದರ್ ರೈ ಮಂದಾರ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಕೇಸು ಕೊಟ್ಟಿರ್ತೇನೆ. ಹಾಗೆ ಇವರ ಅಮ್ಮ ತಾಯಿಯನ್ನು ಬೈದ ಕಾರಣ ಇವರು ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಇವರು ಕೇಸ್ ಕೊಟ್ಟಿದ್ದಾರೆ. ಅವ್ರು ಯಾವುದೋ ಹೋರಾಟ ಮಾಡ್ತಾ ಇದ್ದಾರಂತೆ, ನಮ್ಗೂ ಅದು ಗೊತ್ತಿಲ್ಲ. ಆದ್ರೆ ಅವರೊಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಮ್ಮ ತಾಯಿ ನಮ್ಮ ಹೆಂಡತಿ ಕೂಡ ಅವರು ಕೂಡ ಹೆಣ್ಣೆ ಅವರಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ ಅಂತಾದ್ರೆ ಇದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವ್ದು ಸೇರಿಸ್ಬೇಕು ಎಲ್ಲ ಒಂದು ಮಾತಾಡಿ ನಾವು ಸ್ಕ್ರಿಪ್ಟ್ ಮಾಡುದು. ಮತ್ತೆ ವಾರಕ್ಕೆ ಶುಕ್ರವಾರ ಇಲ್ಲದಿದ್ರೆ ಗುರುವಾರ ಅಲ್ಲಿಂದ ಕಾಲ್ ಮಾಡ್ತಾರೆ ಚಾನಲ್ ಇಂದ, ಮತ್ತೆ ಹೆಸರು ನಾನೇ ಕೊಡುದು. ಆ ಸಲ ಏನಾಗಿದೆ ಅಂತ ಹೇಳಿದ್ರೆ ನಾವು ಕುವೇಟ್ ಅಲ್ಲಿ ಇದ್ದೆವು, ನಾನು ಪ್ರಜ್ವಲ್ ಎಲ್ಲ. ನಮಗೆ ಕಾಲ್ ಮಾಡಿದ್ದಾರೆ, ಕಾಲ್ ಸಿಗ್ಲಿಲ್ಲ. ಆಮೇಲೆ ಅವರ ಹೆಸರಿಟ್ಟಿದ್ದಾರೆ. ನಾನು ಮತ್ತೆ ಹೋಟೆಲ್ಗೆ ಬಂದ ಮೇಲೆ ನನಗೆ ವೈಫೈ ಕನೆಕ್ಟ್ ಆದ ಮೇಲೆ ಅವರಿಗೆ ಫೋನ್ ಮಾಡುವಾಗ ಅವ್ರು ಹೇಳಿದ್ರು, ನಾನು ಸುಬ್ರಹ್ಮಣ್ಯ ಕೆಲ್ಲಿಗೆ ಹೋಗ್ತಾ ಇದ್ದೇನೆ, ಅದು ಸ್ಕ್ರಿಪ್ಟ್ ಹೆಸರು ಮಾಡಿ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ, ಇದೆಲ್ಲ ಬೇಡ, ತಂತೆ ಹೆಸರೆಲ್ಲ ಅಂದ್ರೆ ಅದರಲ್ಲಿ ಗ್ಯಾಂಗ್ ಅಂತ ಹಾಕಿದ್ದಾರೆ. ನಾನು ಮಾಡೋ ಯಾವುದೇ ಹೆಸರಲ್ಲಿ ಇಂಗ್ಲಿಷ್ ಶಬ್ದ ಬರೆಯುವುದಿಲ್ಲ ನಾವು. ಇದು ಅವರಲ್ಲಿಂದ ಎಡಿಟರ್ ಮತ್ತೆ ಯಾರು ಸೇರಿ ಅದನ್ನು ಹೆಸರಿಟ್ಟದ್ದಷ್ಟೇ. ನಾನು ಆಗ್ತಿದ್ರೆ ಹೆದರ್ತಿದ್, ನಾನು ಅವ್ರು ಹೆದರ್ಲಿಲ್ಲ. ನವೆಂಬರ್ ತಿಂಗಳಲ್ಲಿ ಒಂದು ಮಡಿಕೇರಿ ಹತ್ರ ಒಂದು ಯಕ್ಷಗಾನ ಆಗಿತ್ತು, ಸಂಪಾಜೆ ಹತ್ತಿರ. ಅದರಲ್ಲಿ ನಾನು ಒಂದು ಗುರುಡೆತ್ತೊಂದು ಇವನ ಕೌರವ ಸೈಂಧವದ ಪ್ರಸಂಗದಲ್ಲಿ ನಾನೊಂದು ಗುರುಡೆ ಇಟ್ಕೊಂಡು ಹೋಗುದು, ಕುರುಕ್ಷೇತ್ರದಿಂದ ಹೋಗುದು, ಅದೊಂದು ಸೀನ್ ಮಾಡಿದ್ದೆ. ಅದರ ಬಗ್ಗೆ ನಮಗೆ ನೀವು ತಮಾಷೆ ಮಾಡಿದ್ದೀರಿ ಅಂತ ಹೇಳಿ ಸಾಧಾರಣ ನನಗೆ ಒಂದು ರಾತ್ರಿ ಬೆಳಗಾಗುವವರೆಗೆ ಒಂದು 600-700 ಕಾಲ್ ಎಲ್ಲ ಬಂದಿದೆ. ಹಾಗೆ ನನಗೆ ಬೈತಾ ಇದ್ರು, ನಾನು ಕೂಡ ಬೈತಾ ಇದ್ದೆ. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿದೆ. ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದ್ರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ್ರೆ ಅದನ್ನು ಅವರು ಒಪ್ಪಿಕೊಂಡ ಹಾಗೆ ಆಯ್ತಲ್ಲ. ನಮಗೆ ನೋಡಿ, ಅವರ ಭಾಷೆಯಲ್ಲೂ ನಮಗೆ ಮಾತಾಡ್ಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಅದನ್ನು ಹೇಳಿದೆ, ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ಪೆದಂಬು ಮಾತಾಡಿದ್ರೆ ಆ ಜನ 3 ದಿವಸ ಯೋಚನೆ ಮಾಡ್ಬೇಕು, ಈ ಶಬ್ದದ ಅರ್ಥದಾದ ಮರ ಅಂತ ಆ ಜನ ಯೋಚನೆ ಮಾಡ್ಬೇಕು. ಅಂತ ಪೆದಂಬು ನಮ್ಮಲ್ಲಿ ಇಟ್ಟು ಹಾಗಂತ ಅವರಿಗೆ ಬೈಯುವಂತದ್ದು ಮತ್ತೊಬ್ಬರಿಗೆ ಹೇಳ್ಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿಲ್ಲ.